ಶವರ್ಮಾ ಪ್ರಿಯರೇ, ಶವರ್ಮಾ ತಿನ್ನೋ ಮುನ್ನ ಎಚ್ಚರಿಕೆಯಿಂದ ಇದ್ರೆ ಉತ್ತಮ. ಯಾಕಂತಂದ್ರೆ FSSAI ಪರೀಕ್ಷೆಯಲ್ಲಿ ಹೊರಬಿದ್ದಿದೆ ಬೆಚ್ಚಿ ಬೀಳುವಂತಹ ಅಂಶ. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಪತ್ತೆ ಆಗಿದೆ ಅನ್ನುವಂತಹ ಭಯಾನಕ ಸ್ಫೋಟಕ ಮಾಹಿತಿ ಬಿಡುಗಡೆ ಆಗಿರುವಂತದ್ದು. ಸಿಲಿಕಾನ್ ಸಿಟಿ ಮಂದಿಯ ಅಚ್ಚುಮೆಚ್ಚಿನ ಚಿಕನ್ ಶವರ್ಮಾ ಅಂದ್ರೆ ಸಾಕು, ಎಲ್ರಿಗೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ಈಗ ಆ ಚಿಕನ್ ಶವರ್ಮಾಗೆ ಕುತ್ತು ಬಂತ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಾನ್ ವೆಜ್ ಪ್ರಿಯರ ಬಾಯಲ್ಲಿ ಚಿಕನ್ ಶವರ್ಮಾ ಅಂದ್ರೆ ಸಾಕು ನೀರಿರುತ್ತೆ. ಲೇಯರ್ ಲೇಯರ್ ಆಗಿ ಸಿಗುವಂತಹ ಶವರ್ಮಾವನ್ನ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದ್ದಂತಹ ಚಿಕನ್ ಪ್ರೇಮಿಗಳಿಗೆ ಒಂದು ಶಾಕ್ ಎದುರಾಗಿದೆ. FSSAI ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳುವಂತಹ ಭಯಾನಕ ಅಂಶ ಹೊರಬಿದ್ದಿದೆ. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಪತ್ತೆ ಆಗಿದೆ. ಹಾಗಾಗಿ ನೀವೇನಾದ್ರೂ ಇದನ್ನ ತಿಂದ್ರೆ ರೋಗಕ್ಕೆ ತುತ್ತಾಗುವುದು ಗ್ಯಾರಂಟಿ. ಗೋಬಿ ಬ್ಯಾನ್ ಆಯ್ತು, ಕಬಾಬ್ನಲ್ಲಿ ಎಕ್ಸ್ಟ್ರಾ ಕಲರ್ಸ್ ಆಡ್ ಮಾಡಬಾರ್ದು, ಕಾಟನ್ ಕ್ಯಾಂಡಿ ಬ್ಯಾನ್ ಆಯ್ತು, ಪಾನಿಪೂರಿಗೂ ಒಂದು ಕಡೆ ಕುತ್ತು ಬರೋದ್ರ ನಡುವೆ ಈಗ ಚಿಕನ್ ಶವರ್ಮಾ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. FSSAI ಪರೀಕ್ಷೆಯಲ್ಲಿ ಬೆಚ್ಚಿ ಬೀಳುವಂತಹ ಅಂಶನೇ ಹೊರಗೆ ಬಂದಿರುವಂತದ್ದು. ನೀವು ತಿನ್ನುವಂತಹ ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಈಸ್ಟ್ ಇರುತ್ತೆ. ಇದನ್ನ ನೀವಿನ್ನೂ ಮುಂದುವರಿಸ್ಕೊಂಡು ಹೋದ್ರೆ, ಅದನ್ನ ತಿಂದ್ರೆ ಯಾವ ರೋಗಕ್ಕೆ ತುತ್ತಾಗ್ತಿರೋ ಅಂತ ನಿಮಗೆ ಗೊತ್ತಾಗುವುದಿಲ್ಲ. ಈ ಸೈಡ್ ರೋಡ್ ಬದಿಯಲ್ಲಿ ಫಾಸ್ಟ್ ಫುಡ್ಗಳು ಬಾಯಿಗೆ ಬಹಳಷ್ಟು ಹಿತವನ್ನ ಕೊಡುತ್ತೆ. ಅದೇನಾದ್ರೂ ಆಗಿರ್ಲಿ, ಚಿಕನ್ ಶವರ್ಮಾ ಆಗಿರ್ಲಿ, ಪಾನಿಪುರಿ ಆಗಿರ್ಲಿ, ಗೋಬಿ ಮಂಚೂರಿ ಆಗಿರ್ಲಿ, ರೋಡ್ ಸೈಡ್ಲಿ ಸಿಗುವಂತಹ ಕಬಾಬ್ ಆಗಿರ್ಲಿ, ಈ ರೀತಿಯಾದಂಥ ಹಲವಾರು ಫುಡ್ಗಳನ್ನ ತಿಂದು ಬೀದಿ ಬದಿಯಲ್ಲಿ ಇರುವಂತಹ ರುಚಿ ರುಚಿಯಾದಂತಹ ಆಹಾರವನ್ನ ಸವಿಯೋದ್ರಿಂದ ನಾವು ಯಾವ ರೋಗಕ್ಕೆ ತುತ್ತಾಗ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಈಗ ಚಿಕನ್ ಶವರ್ಮಾದಲ್ಲಿ ಈಸ್ಟ್ ಹಾಗೆ ಬ್ಯಾಕ್ಟೀರಿಯಾ ಪತ್ತೆ ಆಗಿದೆ. ವೆರಿ ಸೂನ್, ಅತಿ ಶೀಘ್ರದಲ್ಲಿ ನಾಳೆ ಅಂತಿಮ ಆದೇಶವನ್ನ ಹೊರಡಿಸುತ್ತೆ ರಾಜ್ಯ ಸರ್ಕಾರ. ಪಾನಿಪುರಿ ಬಳಿಕ ಈಗ ಚಿಕನ್ ಶವರ್ಮಾ ರೋಲ್ಗೂ ಕೂಡ ಬ್ಯಾನ್ ಬಿಸಿ ತಡ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಈ ನಿರ್ಧಾರವನ್ನ ತಗೊಳ್ತಾ ಇರೋದು. ಶವರ್ಮಾ ಬ್ಯಾನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ನಿಮ್ಮೆಲ್ಲರ ಹಿತದೃಷ್ಟಿಯಿಂದ. ನಾನ್ ವೆಜ್ ಪ್ರಿಯರಿಗೆ ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳು ಸಿಗ್ತಾ ಇದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ಶವರ್ಮಾ ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಳೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಅಂತಿಮ ಆದೇಶವನ್ನು ಕೂಡ ಹೊರಡಿಸುತ್ತೆ ಸರ್ಕಾರ. ಯಾಕೆ ಬ್ಯಾನ್ ಮಾಡ್ತಾರೆ, ಏನಾಗಿದೆ ಅಂತದಂತ ಗಮನಿಸಿದ್ರೆ, ಕೋಳಿ ಮಾಂಸದಲ್ಲಿ ಸ್ವಚ್ಛತೆಯ ಕೊರತೆ ಇದೆಯಂತೆ. ಕೋಳಿ ಮಾಂಸ ತರ್ತಾರೆ, ನಿನ್ನೆ ತರ್ತಾರೋ ಮೊನ್ನೆ ತರ್ತಾರೋ ಅಥವಾ ಫ್ರಿಜ್ಜಲ್ಲಿಟ್ಟು ಏಕಾಏಕಿ ಅದನ್ನ ಕಟ್ ಮಾಡಿ, ನೀವೇ ನೋಡಿರ್ತೀರ ಒಳಗೋಗಿ, ಹೆಂಗೋ ಸೇಲ್ ಆಗ್ಲಿ ಅಂತ ನಿನ್ನೆದೋ ಮೊನ್ನೆದೋ ಫ್ರಿಜ್ಜಲ್ಲಿ ಇಟ್ಟಿದ್ನೋ ಶವರ್ಮಾ ಮಾಡಿ ಅದಕ್ಕೊಂದು ಸ್ವಲ್ಪ ಡೆಕೋರೇಟ್ ಮಾಡಿ ಮಯಾಸು ಸಾಸು ಅದು ಇದು ಹಾಕಿ ಕೊಡ್ತಾರೆ. ಏನು ನೋಡ್ದಿರೋ ನಾವು ಬಾಯಿ ಚಪ್ಪಿಸ್ಕೊಂಡು ತಿಂತೀವಿ, ಅದನ್ನ ಬೇರೊಬ್ಬರಿಗೂ ಕೂಡ ಸಜೆಸ್ಟ್ ಮಾಡ್ತೀವಿ. ಒಬ್ಬರಿಂದ ಒಬ್ಬರಿಗೆ ನಾವೇ ರೋಗವನ್ನ ಹರಡಿಸ್ತಾ ಇದ್ದೀವಿ, ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಪತ್ತೆಯಾದ ನಂತರ ಬೆಂಗಳೂರಿನ ಹೋಟೆಲ್ಗಳ ವಿರುದ್ಧ FSSAI ಕ್ರಮವನ್ನ ಕೈಗೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆ. ಬೆಂಗಳೂರಿನಲ್ಲಿ ಮಾರಾಟ ಆಗ್ತಾ ಇರುವಂತಹ ಕೋಳಿ ಶವರ್ಮಾದ ಕಳಪೆ ಗುಣಮಟ್ಟದ ಬಗ್ಗೆ FSSAI ದೂರು ಕೂಡ
ನೀಡಿದೆ. ಈ ಇಲಾಖೆಗೆ ದೂರು ಕೂಡ ಹೋಗಿದೆ. ದೂರಿನ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ನಗರ ಸೇರಿದಂತೆ 10 ಜಿಲ್ಲೆಗಳಿಂದ ಶವರ್ಮಾ ಮಾದರಿಗಳನ್ನ ಪರೀಕ್ಷೆ ಮಾಡಿದೆ. ಈ ಸಂದರ್ಭದಲ್ಲಿ ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಕೂಡ ಕಂಡುಬಂದಿದೆ. ಈ ಪರೀಕ್ಷೆಯಲ್ಲಿ ಶವರ್ಮಾ ತಯಾರಿಸುವಾಗ ಕೋಳಿ ಮಾಂಸದ ಸ್ವಚ್ಛತೆಯ ಕೊರತೆ ಕಂಡುಬಂದಿದೆ. ಕ್ರಮದ ನಂತರ ಏನು FSSA ತನ್ನ ಹೇಳಿಕೆಯಲ್ಲಿ ನಾಗರಿಕರ ಮತ್ತು ಆರೋಗ್ಯ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಎಲ್ಲಾ ರೆಸ್ಟೋರೆಂಟ್ಗಳು, ಹೋಟೆಲ್ಗಳಲ್ಲಿ ಶವರ್ಮಾವನ್ನ ತಾಜಾವಾಗಿ ತಯಾರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಬಟ್ ಸೂಚನೆಯನ್ನ ಕೊಟ್ಟರೂ ಕೂಡ ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾಸ್ಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನ ನಾವು ಬ್ಯಾನ್ ಮಾಡಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದೀವಿ ಅಂತ ಈಗಾಗಲೇ BBMPಯು ಕೂಡ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರುವುದು ಚಿಕನ್ ಪ್ರಿಯರಿಗೆ ಶಾಕ್ ಅನ್ನು ಕೊಟ್ಟಿದೆ. ಇತ್ತ ಮುಂಬೈನಲ್ಲಿ ಚಿಕನ್ ಶವರ್ಮಾ ತಿಂದು 19 ವರ್ಷದ ಯುವಕ ಕಳೆದ 20 ದಿನದ ಹಿಂದೆ ಅಷ್ಟೇ ಸಾವನ್ನಪ್ಪಿದ. ಯುವಕ ಅಂಗಡಿಯಿಂದ ಚಿಕನ್ ಶವರ್ಮಾವನ್ನ ಖರೀದಿಸಿ ಹೊಟ್ಟೆ ನೋವು ಬಂದು ನೋವು ಕಡಿಮೆ ಆಗದೆ ಸಾವನ್ನಪ್ಪಿರುವಂತಹ ಘಟನೆಯೂ ಕೂಡ ಸಂಭವಿಸಿತ್ತು. ಹಾಗಾಗಿ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಚಿಕನ್ ಶವರ್ಮಾ ಅನ್ನ ಬ್ಯಾನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನಾಳೆ ಗೊತ್ತಾಗುತ್ತೆ ಬ್ಯಾನ್ ಮಾಡ್ತಾರಾ ಅಥವಾ ಇನ್ನೊಂದು ಚಾನ್ಸ್ ಕೊಡ್ತಾರಾ ಏನು ಅಂತ.